ಲಕ್ಷ್ಮೀ ದೇವಿ ಯಾಕೆ ಜಗನ್ನಾಥನ ರಥವನ್ನ ಒಡೆದಾಕಿ ಅಂತ ಹೇಳ್ತಾರೆ ಗೊತ್ತಾ? ಜಗನ್ನಾಥನ ರಥಯಾತ್ರೆ ಮೊದಲ ಬಾರಿಗೆ ವಿದೇಶದಲ್ಲೂ ಕೂಡ ಹೇಗೆ ಸ್ಟಾರ್ಟ್ ಆಯ್ತು ಗೊತ್ತಾ? ರಥಯಾತ್ರೆಯಲ್ಲಿ ಏನಾಗುತ್ತೆ, ರಥಯಾತ್ರೆ ಆದ್ಮೇಲೆ ಏನಾಗುತ್ತೆ, ಎಲ್ಲದನ್ನು ಕೂಡ ಈ ಪಾರ್ಟ್ 3 ಅಲ್ಲಿ ತಿಳ್ಕೊಂಡು ತಗೊಂಡು ಬನ್ನಿ. ಜೈ ಜಗನ್ನಾಥ್. ಜಗನ್ನಾಥನಿಗೆ 108 ಕಳಶದಿಂದ ಅಭಿಷೇಕ ಮಾಡಿದ್ಮೇಲೆ, ಅಂದ್ರೆ ಸ್ನಾನ ಯಾತ್ರೆ ಆದ್ಮೇಲೆ ಹಾತಿ ವೇಷ ಅಥವಾ ಗಜವೇಷ ಅಂತ ಹಾಕ್ತಾರೆ. ನಾನು ಇದನ್ನ ನಿಮಗೆ ಹೇಳೋದು ಮರ್ತಿದ್ದೆ. ಜಗನ್ನಾಥ ಹಾತಿ ವೇಷ ಅಥವಾ ಗಜವೇಷ ಹಾಕೊಂಡು ಗಣೇಶನ ಸ್ವರೂಪದಲ್ಲೇ ಕಾಣ್ಲಿಕ್ಕೆ ಒಂದು ಅತಿ ಸುಂದರವಾದ ಲೀಲೆ ಇದೆ, ಬನ್ನಿ ಹೇಳ್ತೀನಿ. ನಮ್ಮ ಕರ್ನಾಟಕದಿಂದ ಗಣಪತಿ ಭಟ್ ಅಂತ ಇರ್ತಾರೆ. ಅವರು ಗಣೇಶನ ಪರಮ ಭಕ್ತ. ಅವರು ಗಣೇಶನನ್ನೇ ಪರಬ್ರಹ್ಮನ್ ಅಂತ ಅಂದ್ಕೊಂಡಿರ್ತಾರೆ. ಅವರು ಒಂದ್ಸಲ ಶಾಸ್ತ್ರವನ್ನು ಓದುವಾಗ ಅದರಲ್ಲಿರುತ್ತೆ, ಸುಪ್ರೀಂ ಲಾರ್ಡ್ ದೇವೋತ್ತಮ ಪರಂ ಪುರುಷ ಜಗನ್ನಾಥ್ ಪುರಿಯಲ್ಲಿ ಜಗನ್ನಾಥನಾಗಿ ಬಂದಿದ್ದಾರೆ ಅಂತ. ಅವರ ದರ್ಶನ ಮಾತ್ರಕ್ಕೆ ಮುಕ್ತಿ ಸಿಗತ್ತೆ ಅಂತ. ಆಗ ಗಣಪತಿ ಭಟ್ರು ಯೋಚನೆ ಮಾಡ್ತಾರೆ, ಸಾಕ್ಷಾತ್ ಭಗವಂತ ಜಗನ್ನಾಥ್ಪುರಿನಲ್ಲಿ ಬಂದು ವಿರಾಜಮಾನವಾಗಿರುವಾಗ ನಾನು ಇಲ್ಲೇನ್ ಮಾಡ್ತಾ ಇದ್ದೀನಿ, ಟೈಮ್ ವೇಸ್ಟು, ನಾನು ಮೊದಲು ಎಲ್ಲದನ್ನು ಬಿಟ್ಟು ಆ ಜಗನ್ನಾಥನನ್ನ ನೋಡ್ಲಿಕ್ಕೆ ಹೋಗ್ಬೇಕು ಅಂತ. ಸೊ ಅಂದ್ಕೊಂಡಾಗಿ ಎಲ್ಲದನ್ನು ಬಿಟ್ಟು ಮೊದಲು ಜಗನ್ನಾಥ್ಪುರಿಗೆ ಹೋಗ್ತಾರೆ. ಅವರು ಬಂದ ದಿವಸ ಸ್ನಾನ ಯಾತ್ರೆ ನಡೀತಾ ಇರುತ್ತೆ ಸ್ನಾನ ಮಂಟಪದಲ್ಲಿ. ಅವರು ಹೋಗಿ ಜಗನ್ನಾಥ ಬಲದೇವ ಸುಭದ್ರಾಮಯ್ಯರ ದರ್ಶನವನ್ನ ತಗೊಳ್ತಾರೆ. ನಾವೆಲ್ಲ ಜಗನ್ನಾಥನ ದರ್ಶನ ತಗೊಂಡು ತುಂಬಾ ಖುಷಿ ಪಟ್ರೆ, ಗಣಪತಿ ಭಟ್ರು ಇಲ್ಲಿ ಜಗನ್ನಾಥನ ದರ್ಶನ ತಗೊಂಡ ತಕ್ಷಣ ವೆರಿ ಡಿಸಪಾಯಿಂಟ್ ಆಗ್ತಾರೆ. ಯಾಕಪ್ಪ ಅಂತಂದ್ರೆ ಅವರು ಗಣೇಶನನ್ನ ಆರಾಧಿಸ್ತಾ ಇದ್ದಿದ್ದು, ಹಾಗಾಗಿ ಭಗವಂತನೂ ಕೂಡ ಗಣೇಶನ ಆಕಾರದಲ್ಲಿ ಅಂದ್ರೆ ಆ ಗಜವೇಷದಲ್ಲಿ ಇರ್ತಾರೆ ಅಂತ. ಆದ್ರೆ ಏನ್ ಮಾಡೋದು, ಜಗನ್ನಾಥನ ರೂಪ ಆತರ ಇಲ್ಲ ಅಂತ, ಮತ್ತೆ ಪರಬ್ರಹ್ಮನ್ನ ನಾನು ನೋಡೋಕ್ ಆಗ್ಲಿಲ್ಲ ಅಂತ ವೆರಿ ಡಿಸಪಾಯಿಂಟ್ ಆಗಿ ಅವರ ಊರಿಗೆ ಮತ್ತೆ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಜಗನ್ನಾಥ ಎಷ್ಟು ಕರುಣಾಮಯಿ, ಎಷ್ಟು ದಯಾಮಯಿ ಅಂತಂದ್ರೆ ವೇಷವನ್ನ ಬದಲಿಸ್ಕೊಂಡು ಬರ್ತಾನೆ ಬ್ರಾಹ್ಮಣನ ತರ. ಮತ್ತೆ ಈ ಗಣಪತಿ ಭಟ್ಟರನ್ನ ಮೀಟ್ ಮಾಡ್ತಾರೆ. ಜಗನ್ನಾಥ ಕೇಳ್ತಾರೆ, ಯಾಕೆ ದುಃಖದಿಂದ ವಾಪಸ್ ಹೋಗ್ತಾ ಇದ್ದೀರಾ ಅಂತ. ಅವಾಗ ಅವ್ರು ತಮ್ಮ ಕಷ್ಟವನ್ನೆಲ್ಲ ಹೇಳ್ತಾರೆ. ಆಗ ಜಗನ್ನಾಥ ಹೇಳ್ತಾರೆ, ನೀವು ಯಾವ ರೀತಿ ಹೇಳ್ತಾ ಇದ್ದೀರಲ್ಲ ಅದೇ ರೀತಿನಲ್ಲಿ ಆಕ್ಚುಲಿ ಇರೋದು, ನೀವು ಸ್ನಾನ ಮಂಟಪಕ್ಕೆ ಹೋಗಿ ಇನ್ನೊಂದ್ಸಲ ದರ್ಶನ ತಗೊಳ್ಳಿ ಅಂತ. ಆಗ ಮತ್ತೆ ಹೋಗಿ ಗಣಪತಿ ಭಟ್ರು ಸ್ನಾನ ಮಂಟಪದಲ್ಲಿದ್ದ ಜಗನ್ನಾಥ ಬಲದೇವ ಸುಭದ್ರಾಮಯ್ಯರ ದರ್ಶನ ತಗೊಳ್ತಾರೆ. ಜಗನ್ನಾಥನನ್ನ ನೋಡಿದ್ರೆ ಕಂಪ್ಲೀಟ್ಲಿ ಗಣೇಶನ ಸ್ವರೂಪದಲ್ಲಿ ಕಾಣ್ತಾ ಇದ್ದಾರೆ. ಅಂದ್ರೆ ಗಜವೇಷ ಹಾತಿ ವೇಷವನ್ನ ಧರಿಸಿ ಕೂತಿದ್ದಾರೆ. ಆಗ ಗಣೇಶ ಭಟ್ಟರಿಗೆ ಆದ ಸಂತೋಷ, ಖುಷಿ ಅಷ್ಟಿಷ್ಟಲ್ಲ. ಉದ್ದನೆ ದಂಡವತ್ ಪ್ರಣಾಮ ಮಾಡಿ ಹಾಡಿ ಹೊಗಳ್ತಾರೆ ಜಗನ್ನಾಥನನ್ನ. ಗಣಪತಿ ಭಟ್ಟರ ಭಕ್ತಿಯನ್ನ ಮತ್ತೆ ಜಗನ್ನಾಥನ ಈ ಸ್ವೀಟೆಸ್ಟ್ ಅಂದ್ರೆ ಮಧುರವಾದ ಲೀಲೆಯನ್ನ ಹಾಡಿ ಕೊಂಡಾಡ್ಲಿಕ್ಕೋಸ್ಕರ ಅಂದಿನಿಂದ ಇಂದಿನವರೆಗೂ ಕೂಡ ಹಾತಿ ವೇಷ ಅಥವಾ ಗಜವೇಷವನ್ನ ಸ್ನಾನಯಾತ್ರೆ ಆದ್ಮೇಲೆ ಜಗನ್ನಾಥ ಬಲದೇವ ಸುಭದ್ರಾಮಯ್ಯರಿಗೆ ಅಲಂಕಾರ ಮಾಡಿ ಭಕ್ತರಿಗೆ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಬಿಡ್ತಾರೆ. ಅದಾದ್ಮೇಲೆ ನಾವು ಆಲ್ರೆಡಿ ಪಾರ್ಟ್ 2 ಅಲ್ಲಿ ತಿಳ್ಕೊಂಡ್ವಿ, ಅನವಸರ ಅಥವಾ ಅನಾಸರ ಲೀಲಾ. ಅಂದ್ರೆ ಜಗನ್ನಾಥನಿಗೆ ಜ್ವರ ಬರುತ್ತೆ, ಅದಾದ್ಮೇಲೆ ಮೆಡಿಸಿನ್ ಎಲ್ಲ ಕೊಡ್ತಾರೆ, 15 ದಿವಸಗಳ ಕಾಲ ದರ್ಶನ ಇರೋದಿಲ್ಲ. ಅದಾದ್ಮೇಲೆ ಬರೋದೆ ಜಗನ್ನಾಥನ ನವಯೌವನ ದರ್ಶನ. ನವಯೌವನದ ದರ್ಶನ ಆದ್ಮೇಲೆ ಬರೋದೆ ಜಗನ್ನಾಥನ ವಿಶ್ವವಿಖ್ಯಾತ ರಥಯಾತ್ರೆ. ಇನ್ನೊಂದು ರಥಯಾತ್ರೆಯ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈ ವರ್ಷ ಯೂಸ್ ಮಾಡಿದ ರಥವನ್ನ ಮತ್ತೆ ಮುಂದಿನ ವರ್ಷ ಯೂಸ್ ಮಾಡೋದಿಲ್ಲ. ಮುಂದಿನ ವರ್ಷ ಮತ್ತೆ ಹೊಸದಾಗಿ ರಥವನ್ನ ಮಾಡ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ರಥಯಾತ್ರೆಗೋಸ್ಕರ ರಥವನ್ನ ಮಾಡೋ ಕೆಲಸ ಅಕ್ಷಯ ತೃತೀಯ ದಿನದಿಂದ ಶುರುವಾಗುತ್ತೆ. ಅವು ಎಷ್ಟು ದೊಡ್ಡ ರಥಗಳು ಅಂತಂದ್ರೆ, ಜಗನ್ನಾಥನದು ಬಂದು 16 ಗಾಲಿ ಇರೋ ರಥ, ಸುಭದ್ರಾಮಯ್ಯದು ಬಂದು 12 ಗಾಲಿ ಇದ್ರೆ, ಬಲಭದ್ರನದು ಬಂದು 14 ಗಾಲಿಯ ರಥ. ಹಾಗಾಗಿನೇ ನೀವೇನಾದ್ರೂ ಪುರಿಯ ರಥಯಾತ್ರೆನಲ್ಲಿ ಇದ್ರೆ ನಿಮಗೆ 100ಕ್ಕೆ 100ರಷ್ಟು ಅನುಭವ ಆಗುತ್ತೆ. ರಥಗಳು ಮೂವ್ ಆಗ್ತಾ ಇಲ್ಲ, ಯಾವುದೋ ಒಂದು ದೇವಸ್ಥಾನವೇ ಮೂವ್ ಆಗ್ತಿದೆ ಏನೋ ರೋಡ್ನಲ್ಲಿ ಅಂತ. ಯಾಕಂತಂದ್ರೆ ಅಷ್ಟು ದೊಡ್ಡದಾಗಿ ಕಾಣ್ತಾ ಇರುತ್ತೆ ಆ ರಥ. ಅದು ಮೂವ್ ಆಗ್ಬೇಕಾದ್ರೆ ಓ ಟೆಂಪಲ್ಲೇ ಮೂವ್ ಆಗ್ತಿದೇನೋ ಅನ್ನೋ ಫೀಲ್ ಬರುತ್ತೆ. ಇದು ಆಕ್ಚುಲಿ ನಾನು ಪುರಿಗೆ ಹೋದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಇವಾಗ 3 ರಥಗಳು ತಯಾರಾದ್ವು. ಶ್ರೀಮಂದಿರದ ಹೊರಗಡೆ ಜಗನ್ನಾಥನಿಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ದಾವೆ. ಕಾಯ್ತಾ ಇರೋ ರಥಗಳ ಮೇಲೆ ಕೂತ್ಕೊಂಡು ಭಕ್ತರಿಗೆ ದರ್ಶನ ಕೊಡಬೇಕು ಅಂತ ಜಗನ್ನಾಥ ಮಂದಿರದ ಒಳಗಿಂದ ಸಿಂಹದ್ವಾರದ ಮೂಲಕ ಹೊರಗೆ ಬರ್ತಾರೆ. ಹೊರಗೆ ಬರೋ ಸಮಯದಲ್ಲಿ ಜಗನ್ನಾಥ ಎಲ್ಲ ಭಕ್ತ ವೃಂದವನ್ನ ದಿಟ್ಟಿಸಿ ಅತಿ ಪ್ರೇಮದಿಂದ ನೋಡ್ದಂಗಿರುತ್ತೆ. ಆಗ ಜಗನ್ನಾಥನ ಭಕ್ತರೆಲ್ಲ ನೋಡಿದ ತಕ್ಷಣ ಮಣಿಮಾ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕೂಗೋದೆಲ್ಲ ನೀವು ಕೇಳಿದ್ರೆ ನಿಮ್ಮ ಹೃದಯ ಒಂದ್ಸಲ ಜಲ್ ಅನ್ನತ್ತೆ.
ಒಂದೊಂದ್ಸಲ ಮಾತ್ರ ಜಗನ್ನಾಥ ಎಷ್ಟು ತಕರಾರು ಮಾಡ್ತಾರೆ ಅಂತ ಅಂದ್ರೆ, ಸುಭದ್ರ ಮಾತೆ ಮತ್ತೆ ಬಲಭದ್ರ ಆಲ್ರೆಡಿ ರಥದಲ್ಲಿ ಹೋಗಿ ಕೂತಿದ್ರೆ ಇವ್ರಿನ್ನು ಒಳಗಿಂದನೇ ಬಂದಿರೋದಿಲ್ಲ. ಆಗ ಪಾಂಡಗಳು ಅಂದ್ರೆ ಅಲ್ಲಿನ ಪೂಜಾರಿಗಳು ಭಕ್ತರು ಕೋಲ್ನ ತಗೊಂಡು ಜಗನ್ನಾಥನಿಗೆ ಹೊಡೆಯೋ ತರ ಎದುರಿಸ್ತಾರೆ. ಜಸ್ಟ್ ಲೈಕ್ ಯಶೋಧ ಮಾತೆ ಯಾವ ರೀತಿ ಕೃಷ್ಣನಿಗೆ ಕೋಲ್ನ ತಗೊಂಡು ಪ್ರೀತಿಯಿಂದ ಎದುರಿಸ್ತಾ ಇದ್ರು, ಅದೇ ರೀತಿನಲ್ಲಿ ಜಗನ್ನಾಥ ಎಷ್ಟು ಫ್ರೆಂಡ್ಲಿ ಅಂತಂದ್ರೆ ಅವ್ರು ಬೈದ್ರು ಬೈಸ್ಕೋತಾರೆ, ಅವಾಗ ಹೊಡೆದ್ರು ಹೊಡೆಸ್ಕೋತಾರೆ. ಆಮೇಲೆ ಹಾಗೋ ಹೀಗೋ ಮಾಡಿ ಜಗನ್ನಾಥನ್ನ ತನ್ನ ರಥ ನಂದಿ ಘೋಷದ ಮೇಲೆ ಕರ್ಕೊಂಡ್ಬಂದು ಕೂರಿಸ್ತಾರೆ. ಜಗನ್ನಾಥ ರಥದ ಮೇಲೆ ಬಂದು ಕೂತ್ ನೋಡಿದ್ರೆ ಲಕ್ಷಾಂತರ ಭಕ್ತರು ಒಂದೇ ರೋಡ್ನಲ್ಲಿ ಜಗನ್ನಾಥನ ದರ್ಶನಕ್ಕೋಸ್ಕರ ಕಾಯ್ತಾ ನಿಂತಿರ್ತಾರೆ. ಮತ್ತೆ ಶ್ರೀಮಂದಿರದಿಂದ ಗುಂಡೀಚ ಮಂದಿರಕ್ಕೆ ಇರೋ ದೂರ ಅಷ್ಟೊಂದೇನಲ್ಲ, ಒಂದು 2 ಕಿಲೋಮೀಟರ್ ಇಂದ 2.5 ಇರ್ಬೋದು, ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ ನಾನು ನೋಡಿರೋ ಪ್ರಕಾರ. ಅಷ್ಟು ಹೋಗ್ಲಿಕ್ಕೆ ಅಂದ್ರೆ ಶ್ರೀಮಂದಿರದಿಂದ ಗುಂಡೀಚ ಮಂದಿರಕ್ಕೆ ಹೋಗೋಕೆ ಎಷ್ಟು ಸತಾಯಿಸ್ತಾರೆ ಅಂತ ಅಂದ್ರೆ, ಒಂದೊಂದ್ಸಲ ಬಲಭದ್ರನ ರಥ ಮತ್ತೆ ಸುಭದ್ರ ಮಾತೆಯ ರಥ ಗುಂಡೀಚ ಮಂದಿರವನ್ನ ಆಲ್ಮೋಸ್ಟ್ ರೀಚ್ ಆಗಿದೆ ಅನ್ನಬೇಕಾದ್ರೂ ಕೂಡ ಜಗನ್ನಾಥನ ರಥ ಮಾತ್ರ ಇನ್ನು ಶ್ರೀಮಂದಿರದ ಹತ್ತಿರವೇ ಇರುತ್ತೆ. ಒಂದೊಂದ್ಸಲ ರಥಯಾತ್ರೆನಲ್ಲಿ ಜಗನ್ನಾಥ ಮುಂದಕ್ಕೆ ಹೋಗೋದಿಲ್ಲ. ಎಷ್ಟೋ ಸಾರಿ ಆಗಿದೆ ರಾತ್ರಿ ಪೂರ ಜಗನ್ನಾಥ ಆ ರಥದ ಮೇಲೆ ಕಳೆದಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ರಥಯಾತ್ರೆ ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಯಾಕೆಂತ ಅಂದ್ರೆ ಒಂದೊಂದ್ಸಲ ಸರಾಗ ಹೋಗ್ಬಿಡ್ತಾರೆ. ಆದ್ರೆ ಇನ್ನೊಂದೊಂದ್ಸಲ ರಾತ್ರಿ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, ಅದಾದ್ಮೇಲೆ ಜಗನ್ನಾಥ ಗುಂಡೀಚ ಮಂದಿರ ಹೋಗಿ ರೀಚ್ ಆಗೋದು. ನೋಡಿ, ಭಗವಂತ ಜಗನ್ನಾಥನ ಕರುಣೆ ದಯಾಮಯತ್ವ ಎಷ್ಟು ದೊಡ್ಡದು ಅಂತಂದ್ರೆ, ತನ್ನ ಭಕ್ತರು ಜಗತ್ತಿನ ಮೂಲೆ ಮೂಲೆಯಿಂದ ಬಂದು ತನ್ನ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ 1 ದಿವಸ ಪೂರ ರೋಡ್ನಲ್ಲೇ ಇರೋದಂತೆ, 2 ದಿವಸ ಪೂರ ರಥದಲ್ಲೇ ಇದ್ದು ಎಲ್ಲಾ ಭಕ್ತರಿಗೂ ಕಣ್ತುಂಬಿಕೊಳ್ಳುವಷ್ಟು ದರ್ಶನವನ್ನ ಕೊಡದಂತೆ. ಈ ರೀತಿಯಾಗಿ ಭಗವಂತನ ಬೇರೆ ಯಾವ ಸ್ವರೂಪವನ್ನು ಕೂಡ ನಾವು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಜಗನ್ನಾಥ ಮಧುರತೆಯಲ್ಲಿ ಮಧುರ, ವಿಶೇಷತೆಯಲ್ಲಿ ವಿಶೇಷ. ಹೀಗೆ ಭಕ್ತರಿಗೆ ದರ್ಶನವನ್ನೆಲ್ಲ ಕೊಡ್ಕೊಂತ 3 ರಥಗಳು ಗುಂಡೀಚಾ ಮಂದಿರವನ್ನ ರೀಚ್ ಆಗ್ತವೆ. ಅದಾದ ಮೇಲೆ 7 ರಿಂದ 8 ದಿವಸ ಜಗನ್ನಾಥ ಬಲದೇವ ಸುಭದ್ರಾ ಮಾತೆಯರು ಆ ಗುಂಡೀಚಾ ಮಂದಿರದಲ್ಲೇ ಇರ್ತಾರೆ. ಈ 7 ರಿಂದ 8 ದಿವಸ ಜಗನ್ನಾಥ ಗುಂಡೀಚಾ ಮಂದಿರದಲ್ಲಿ ಇರೋದು ನೋಡಿ, ಶ್ರೀಮಂದಿರದಲ್ಲಿ ಜಗನ್ನಾಥ ಇರದೇ ಇರೋದನ್ನ ನೋಡಿ ಲಕ್ಷ್ಮೀ ದೇವಿ ಜಗನ್ನಾಥನನ್ನ ಹುಡುಕೊಂಡು ಬರ್ತಾರೆ. ಇದು ಕೂಡ ಒಂದು ವಿಶೇಷವಾದ ಮಧುರವಾದ ಲೀಲಾ. ಇದನ್ನ ಹೇರಾ ಪಂಚಮಿ ಅಂತ ಕರೀತಾರೆ. ಲಕ್ಷ್ಮೀ ದೇವಿ ಶ್ರೀಮಂದಿರದಿಂದ ಗುಂಡೀಚಾ ಮಂದಿರಕ್ಕೆ ಒಂದು ಸುಂದರವಾದ ಪಲ್ಲಕ್ಕಿಯ ಮೇಲೆ ಜಗನ್ನಾಥನನ್ನ ಹುಡುಕೊಂಡು ಬರ್ತಾರೆ. ಆದ್ರೆ ಇಲ್ಲಿ ಜಗನ್ನಾಥ ಗುಂಡೀಚಾ ಮಂದಿರದಲ್ಲಿ ವೃಂದಾವನದ ಲೀಲೆಯಲ್ಲಿ ಕಳೆದೋಗ್ಬಿಟ್ಟಿರ್ತಾರೆ. ಮತ್ತೆ ದೇವಸ್ಥಾನದ ಬಾಗಿಲುಗಳು ಕೂಡ ಕ್ಲೋಸ್ ಆಗಿರುತ್ತೆ ಲಕ್ಷ್ಮೀ ದೇವಿ ಬಂದಾಗ. ಇಲ್ಲಿ ಜಗನ್ನಾಥ ಬರೀ ಒಂದು ಆಜ್ಞಾ ಮಾಲವನ್ನ ಲಕ್ಷ್ಮೀ ದೇವಿಗೆ ಕೊಟ್ಟು, ಅಂದ್ರೆ ಇದೊಂಥರ ರಿಅಶ್ಯೂರೆನ್ಸ್ ಇದ್ದಂಗೆ, ನಾನು ಬರ್ತೀನಿ ಹೋಗು ಅಂತ. ಸೊ ಇಲ್ಲಿ ಲಕ್ಷ್ಮೀ ದೇವಿಗೆ ಪ್ರೀತಿಯ ಕೋಪ ಬರುತ್ತೆ, ಒಂದು ಜಲಸ್ನೆಸ್ ಬರುತ್ತೆ. ನಾನು ಇಷ್ಟು ದೂರ ಬಂದರೂ ಕೂಡ ಜಗನ್ನಾಥ ನನಗೆ ಏನು ಲವಬಲಿ ಟ್ರೀಟ್ ಮಾಡ್ತಾ ಇಲ್ಲ ಅಂತ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಲಕ್ಷ್ಮೀ ದೇವಿ ತನ್ನ ಸೇವಕರಿಗೆ ಹೇಳ್ತಾರೆ, ಈ ಜಗನ್ನಾಥನ ರಥವನ್ನ ಹೊಡೆದಾಕಿ ಅಂತ. ಇದು ಲೀಲೆ ಒಂದು ಭಾಗ. ಇದು ಜಗನ್ನಾಥನ ರಥದ ಒಂದು ಭಾಗವನ್ನ ಸ್ವಲ್ಪ ಮಟ್ಟಿಗೆ ಅವರು ಹಾಳು ಮಾಡ್ತಾರೆ. ಆಮೇಲೆ ಲಕ್ಷ್ಮೀ ದೇವಿ ಜಗನ್ನಾಥನ ಮೇಲೆ ಕೋಪಿಸ್ಕೊಂಡು ಶ್ರೀಮಂದಿರಕ್ಕೆ ಹೋಗ್ಬಿಡ್ತಾರೆ. ಶ್ರೀಮಂದಿರಕ್ಕೆ ಲಕ್ಷ್ಮೀ ದೇವಿ ವಾಪಸ್ ಹೋದ್ಮೇಲೆ ಜಗನ್ನಾಥನಿಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಜಗನ್ನಾಥ ಇನ್ನೊಂದು 2-3 ದಿವಸ ಅಲ್ಲೇ ಗುಂಡೀಚ ಮಂದಿರದಲ್ಲಿ ಇದ್ದು ಆಮೇಲೆ ರಥಗಳ ಮೂಲಕ 3 ಕೂಡ ಅಂದ್ರೆ ಜಗನ್ನಾಥ ಬಲದೇವ ಸುಭದ್ರಾಮಯ್ಯ ಬರ್ತಾರೆ. ಅವರು ವಾಪಸ್ ಬರೋ ಯಾತ್ರೆಯನ್ನ ಬಹುದಾ ರಥಯಾತ್ರೆ ಅಥವಾ ಬಹುಳಾ ರಥಯಾತ್ರೆ ಅಂತ ಕರಿತೀವಿ. ಆ ರಥಯಾತ್ರೆ ಕೂಡ ಹೇಗೆ ಹೋಗ್ಬೇಕಾದ್ರೆ ಜನಸಾಗರ ತುಂಬಿರುತ್ತೆ ಅದೇ ರೀತಿಯಲ್ಲೇ ಇರುತ್ತೆ. ಮುಂದೆ ಅವರು ಹೋದ ತಕ್ಷಣ ಶ್ರೀಮಂದಿರವನ್ನ ಪ್ರವೇಶ ಮಾಡೋದಿಲ್ಲ. ರಥಗಳ ಮೇಲೆ ವಿರಾಜಮಾನವಾಗಿರ್ತಾರೆ. ಆ ರಥಗಳ ಮೇಲೆನೆ ಸೋನಾವೇಶ ಅಂತ ಮಾಡ್ತಾರೆ. ಹಾಗಂದ್ರೆ ಜಗನ್ನಾಥ ಬಲದೇವ ಸುಭದ್ರಾಮಯ್ಯರಿಗೆ ಕಂಪ್ಲೀಟ್ಲಿ ಬಂಗಾರದ ಅಲಂಕಾರವನ್ನ ಮಾಡ್ತಾರೆ. ಸೋನವೇಶ ಆದ್ಮೇಲೆ ಆಧಾರ ಪಾನ ಅಥವಾ ಆದಪಾನ ಅಂತ ಮಾಡ್ತಾರೆ. ಆಧಾರ ಅಂತಂದ್ರೆ ಲಿಪ್ಸ್, ಪಾನ ಅಂತ ಅಂದ್ರೆ ಪಾನಕಗಳು. ಸಿಹಿಯಾದ ಪಾನಕಗಳನ್ನ ಹಾಲಿನಿಂದ ಮಾಡಿ ಸಿಲಿಂಡ್ರಿಕಲ್ ಆಗಿರೋ ಒಂದು ದೊಡ್ಡ ದೊಡ್ಡ ಮಡಕೆನಲ್ಲಿ ಅದನ್ನ ಹಾಕ್ಬಿಟ್ಟು ಜಗನ್ನಾಥನಿಗೆ ನೈವೇದ್ಯ ಮಾಡ್ತಾರೆ. ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಇದು ಯಾವುದನ್ನು ಕೂಡ ಮನುಷ್ಯರಿಗೆ ಅಂದ್ರೆ ಭಕ್ತರಿಗೆ ನೈವೇದ್ಯ ಆದ್ಮೇಲೆ ಕೊಡೋದಿಲ್ಲ. ಹಾಗಾದ್ರೆ ಯಾರಿಗಪ್ಪ ಇದು ಅಂತ ಅಂದ್ರೆ ದೇವಾನು ದೇವತೆಗಳಿಗೆ, ಅದಾದ ಮೇಲೆ ಭೂತ ಪ್ರೇತ ಯಾರೆಲ್ಲ ಇರ್ತಾರೆ ಅವರಿಗೋಸ್ಕರ ಇದು ಆದಪಾನ. ನಾವು ತಿಳ್ಕೊಂಡ್ವಲ್ಲ, ಜಗನ್ನಾಥ ಅಂದ್ರೆ ಇಡೀ ಜಗತ್ತಿನ ನಾಥ, ಅಂದ್ರೆ ಇಡೀ ಜಗತ್ತಿನ ಭಗವಂತ. ಹಾಗಾಗಿ ಇಲ್ಲಿ ದೇವಾನು ದೇವತೆಗಳಿಗೆ, ಭೂತ ಪ್ರೇತ ದೆವ್ವ ಏನೆಲ್ಲ ಇದಾವೆ ಎಲ್ಲಾ ಲಿವಿಂಗ್ ಎಂಟಿಟೀಸ್ ಅಂದ್ರೆ ಎಲ್ಲಾ ಜೀವರಾಶಿಗಳಿಗೆ ಈ ಆದಪಾನದ ಮೂಲಕ ಅವರಿಗೆಲ್ಲ ಪ್ರಸಾದವನ್ನ ವಿತರಿಸ್ತಾರೆ. ಇದೆಲ್ಲ ಆದ್ಮೇಲೆ ಮೋಸ್ಟ್ ಸ್ವೀಟೆಸ್ಟ್ ಲೀಲಾ ನೀಲಾದ್ರಿ ವಿಜಯ ಅಂತ. ಹಾಗಂದ್ರೆ ಇವಾಗ ಜಗನ್ನಾಥ ಬಲದೇವ ಸುಭದ್ರಾಮಯಿ ಮತ್ತೆ ಸುದರ್ಶನ ಎಲ್ಲರೂ ಕೂಡ ಮಂದಿರವನ್ನ ಎಂಟರ್ ಆಗೋ ಸಮಯ. ಮೊದಲು ಸುದರ್ಶನ ಮಂದಿರವನ್ನ ಪ್ರವೇಶ ಮಾಡ್ತಾರೆ, ಅದಾದ್ಮೇಲೆ ಸುಭದ್ರ ಮಾತೆ, ಅದಾದ್ಮೇಲೆ ಬಲಭದ್ರ ದೇವ, ಅದಾದ್ಮೇಲೆ ಜಗನ್ನಾಥ ಯಾವಾಗ ಮಂದಿರವನ್ನ ಪ್ರವೇಶಿಸಬೇಕು ಅಂತ ಬರ್ತಾರೆ, ಇಮ್ಮಿಡಿಯೇಟ್ಲಿ ಲಕ್ಷ್ಮೀದೇವಿ ಹೇಳ್ತಾರೆ ಅವರ ಸೇವಕರಿಗೆ ಮಂದಿರದ ಗೇಟ್ ಅನ್ನ ಕ್ಲೋಸ್ ಮಾಡಿ ಅಂತ. ಜಗನ್ನಾಥ ಜಗನ್ನಾಥ
ಏನಕ್ಕಪ್ಪ ಅಂತಂದ್ರೆ ಲಕ್ಷ್ಮೀ ದೇವಿಯನ್ನ ಒಬ್ಬರನ್ನೇ ಬಿಟ್ಟು ಜಗನ್ನಾಥ ಗುಂಡೀಚ ಮಂದಿರಕ್ಕೆ ಹೋಗಿ ಎಲ್ಲ ಇವಾಗ ಎಂಜಾಯ್ ಮಾಡ್ಕೊಂಡು ಇವಾಗ ಮತ್ತೆ ಬರ್ತಾ ಇದ್ದಾರೆ. ಮತ್ತೆ ಲಕ್ಷ್ಮೀ ದೇವಿ ಅಲ್ಲಿ ಹೋದಾಗ್ಲೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿ ಇವಾಗ ಪ್ರೀತಿಯ ಕೋಪದ ಮೂಲಕ ಒಂದು ಸ್ವೀಟ್ ರಿವೆಂಜ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಸುದರ್ಶನ, ಸುಭದ್ರ ಮಾತೆ, ಬಲಭದ್ರನ ಒಳಗ್ ಬಿಟ್ಟು ಜಗನ್ನಾಥನ ಮಾತ್ರ ಒಳಗ್ ಬಿಡೋದಿಲ್ಲ, ಹೊರಗಡೆ ನಿಲ್ಲಿಸ್ತಾರೆ. ನಮ್ಮ ಜಗನ್ನಾಥನ ಕೇಳ್ಬೇಕಾ, ಲಕ್ಷ್ಮೀ ದೇವಿಯನ್ನ ಸುಧಾರಿಸ್ಲಿಕ್ಕೋಸ್ಕರ ರಸಗುಲ್ಲವನ್ನ ತಂದ್ಬಿಟ್ಟು ಲಕ್ಷ್ಮೀ ದೇವಿಗೆ ತಿನ್ನಿಸ್ತಾರೆ. चक्का नैन लीला चलवारे तू न संभाले तो हमें कौन संभाले तू न संभाले. ಅದಾದ್ಮೇಲೆ ಲಕ್ಷ್ಮೀ ದೇವಿ ತನ್ನ ಕೋಪವನ್ನ ಕಡಿಮೆ ಮಾಡಿಕೊಂಡು ಜಗನ್ನಾಥನನ್ನ ಮಂದಿರದೊಳಗಡೆ ಪ್ರವೇಶ ಮಾಡ್ಲಿಕ್ಕೆ ಅನುಮತಿ ಕೊಡ್ತಾರೆ. ಇಲ್ಲಿಗೆ ರಥಯಾತ್ರದ ಎಲ್ಲಾ ಸೆರೆಮನೀಸ್ಗಳು ಕೂಡ ಮುಗಿಯುತ್ತೆ. ಅದಾದ್ಮೇಲೆ ಜಗನ್ನಾಥ, ಬಲದೇವ, ಸುಭದ್ರಾ ಮಾತೆ ಮತ್ತೆ ಸುದರ್ಶನರು ತಮ್ಮ ಮೇನ್ ಆಲ್ಟರ್ಗೆ ಹೋಗ್ತಾರೆ. ಅಲ್ಲಿ ಭಕ್ತರಿಗೆ ದರ್ಶನವನ್ನ ಕೊಡ್ಲಿಕ್ಕೆ ಆಸ್ ಯೂಶುವಲ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಶ್ರೀಮಂದಿರದ ಬಗ್ಗೆ ನೋಡೋದಾದ್ರೆ, ಜಗನ್ನಾಥನ ದರ್ಶನಕ್ಕೆ ಹೋಗ್ಬೇಕು ಅಂತಂದ್ರೆ 4 ಮುಖ್ಯ ದ್ವಾರಗಳಿದಾವೆ. 1ನೇದು ಸಿಂಹದ್ವಾರ, ಅದು ಮುಖ್ಯ ದ್ವಾರ. 2ನೇದು ವ್ಯಾಘ್ರ ದ್ವಾರ, 3ನೇದು ಅಶ್ವದ್ವಾರ, 4ನೇದು ಹಸ್ತಿದ್ವಾರ. ಮತ್ತೆ ದಿನಾಲು ಕೂಡ ಮಂದಿರದ ಮೇಲಿರೋ ಧ್ವಜವನ್ನ ಚೇಂಜ್ ಮಾಡಲೇಬೇಕು. ಅದನ್ನ ಚೇಂಜ್ ಮಾಡೋದನ್ನು ಕೂಡ ನಾವು ಡೈಲಿ ನೋಡ್ಬೋದು. ಆಮೇಲೆ ಜಗನ್ನಾಥನಿಗೆ 56 ವೆರೈಟಿ ಐಟಮ್ಗಳನ್ನ 6 ಬಾರಿ ನೈವೇದ್ಯ ಮಾಡ್ತಾರೆ ಅಂತ ಕೇಳಿದ್ವಿ. ನೈವೇದ್ಯ ಮಾಡಿದ್ಮೇಲೆ ಆ ಪ್ರಸಾದವೆಲ್ಲ ಆನಂದ್ ಬಜಾರಿಗೆ ಹೋಗುತ್ತೆ. ಅಲ್ಲಿ ಭಕ್ತರು ಬಂದು ತಗೊಂಡು ಪ್ರಸಾದವನ್ನ ಸ್ವೀಕರಿಸಬಹುದು. ಇನ್ನು ಧ್ವಜದ ಪಕ್ಕ ನೋಡಿದ್ರೆ ನೀಲಚಕ್ರ ಇದೆ. ಆ ನೀಲಚಕ್ರವನ್ನ ಜಗನ್ನಾಥನ ಸುದರ್ಶನ ಚಕ್ರ ಅಂತ ಹೇಳ್ತಾರೆ. ಆ ಸುದರ್ಶನ ಚಕ್ರದ ದರ್ಶನ ತಗೊಂಡ್ರೆ ಸಾಕು, ಮಂದಿರದ ಒಳಗಿರೋ ಜಗನ್ನಾಥನ ದರ್ಶನ ಪಡೆದ ಹಾಗೆ ಅನ್ನೋದು ನಂಬಿಕೆ. ಅದಾದ್ಮೇಲೆ ಮಂದಿರದ ಮುಂದೆ ಬಂದು ನಿಂತ್ಕೊಂಡು ಸಿಂಹದ್ವಾರದಲ್ಲಿ ನೋಡಿದ್ರೆ ನಮಗೆ ಕಾಣೋದು ಪತೀತ ಪಾವನ ಜಗನ್ನಾಥ ಅಂತ. ಇಲ್ಲೂ ಕೂಡ ಹಾಗೆ ಪತೀತ ಪಾವನ ಜಗನ್ನಾಥನ ದರ್ಶನ ತಗೊಂಡ್ರೆ ಸಾಕು, ಒಳಗಿರೋ ಜಗನ್ನಾಥನ ದರ್ಶನವನ್ನ ಪಡ್ಕೊಂಡ ಹಾಗೆ ಅನ್ನೋದು. ಇದೆಲ್ಲ ತಿಳ್ಕೊಂಡ್ ಬಂದ್ವಿ. ಮೊದಲನೇ ಬಾರಿಗೆ ಜಗನ್ನಾಥನ ರಥಯಾತ್ರೆ ವಿದೇಶದಲ್ಲಿ ಹೇಗ್ ಸ್ಟಾರ್ಟ್ ಆಯ್ತು ಗೊತ್ತಾ? ನಮ್ಗೆಲ್ಲ ಗೊತ್ತಿರೋ ಹಾಗೆ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಅವರ ಗುರುಗಳ ಆಜ್ಞೆಯ ಮೇರೆಗೆ ಪಾಶ್ಚಾತ್ಯ ದೇಶಗಳಿಗೆ ಅಂದ್ರೆ ವಿದೇಶಗಳಿಗೆ ಕೃಷ್ಣ ಭಕ್ತಿ ಪ್ರಚಾರ ಮಾಡ್ಲಿಕ್ಕೆ ಅಂತ ಹೋಗಿರ್ತಾರೆ. ಅದಕ್ಕಿಂತ ಮುಂಚೆ ಇನ್ನೊಂದನ್ನು ಹೇಳ್ಬೇಕು, ಯಾವ ರೀತಿ ಶುದ್ಧ ಭಕ್ತ ಯಾವಾಗ್ಲೂ ಕೂಡ ತನ್ನ ಭಗವಂತನನ್ನ ಮರೆಯೋದಿಲ್ಲ ಅಂತ. ಸ್ವಾಮಿ ಪ್ರಭುಪಾದರು ಸಣ್ಣವರಿದ್ದಾಗ ಅವರ ಹೆಸರು ಬಂದು ಅಭಯ್ ಅಂತ. ಚಿಕ್ಕ ಮಕ್ಕಳೆಲ್ಲ ಕಣ್ಣ ಮುಚ್ಚಾಲೆ, ಗೋಲಿ, ಚಿನ್ನಿದಾಂಡು ಈ ತರದ ಆಟಗಳನ್ನೆಲ್ಲ ಆಡ್ತಾ ಇದ್ರೆ, ಆದ್ರೆ ಅಭಯರು ಆ ಚಿಕ್ಕ ವಯಸ್ಸಿನಲ್ಲಿ ತನ್ನ ಅಪ್ಪನ ಸಹಾಯದಿಂದ ರಥವನ್ನ ತಯಾರು ಮಾಡ್ತಾ ಇದ್ರು. ಅದರೊಳಗಡೆ ಜಗನ್ನಾಥನನ್ನ ಕೂರಿಸಿ ಮನೆಯ ಸುತ್ತಮುತ್ತ ಇರೋರ್ನೆಲ್ಲ ಕರೆದ್ಬಿಟ್ಟು ರಥಯಾತ್ರೆಯನ್ನೇ ಮಾಡ್ತಾ ಇದ್ರು. ಹಾಗೆ ಜಗನ್ನಾಥನಿಗೆ ನೈವೇದ್ಯವನ್ನೆಲ್ಲ ಅರ್ಪಿಸಿ ತಮ್ಮ ಜಗನ್ನಾಥನ ರಥಯಾತ್ರೆಗೆ ಯಾರೆಲ್ಲ ಸುತ್ತಮುತ್ತ ಇರೋರು ಬಂದಿದ್ರು ಅವರಿಗೆ ಆ ನೈವೇದ್ಯವನ್ನ ಅಂದ್ರೆ ಪ್ರಸಾದವನ್ನೆಲ್ಲ ವಿತರಣೆ ಮಾಡ್ತಾ ಇದ್ರು. ನಮ್ಮ ಪ್ರಭುಪಾದರಿಗೆ ಸಣ್ಣ ವಯಸ್ಸಿನಿಂದಲೇ ಜಗನ್ನಾಥ ಅಂತ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ. ಮುಂದೆ ಅವರು ಪಾಶ್ಚಿಮಾತ್ಯ ದೇಶಗಳಿಗೆ ಕೃಷ್ಣ ಭಕ್ತಿಯ ಪ್ರಚಾರವನ್ನ ಮಾಡೋದಕ್ಕೆ ಅಂತ ಹೋದಾಗ ಒಂದು ಸಲ ಮಾಲತಿ ಅನ್ನೋ ಭಕ್ತೆ ಅವರ ಶಿಷ್ಯೆ ತರಕಾರಿಗಳನ್ನ ತರಬೇಕು ಅಂತ ಮಾರ್ಕೆಟ್ಗೆ ಹೋಗಿರ್ತಾರೆ. ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಗೊಂಬೆ ಕಣ್ಣಿಗೆ ಬೀಳುತ್ತೆ. ಆ ಗೊಂಬೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಕೇಳಿದ್ದಕ್ಕೆ ಇದು ಇಂಡಿಯಾದಿಂದ ಬಂದಿದೆ ಅಂತ ಹೇಳ್ತಾರೆ. ಸೊ ಅದನ್ನ ನೋಡ್ಕೊಂಡು ನಮ್ಮ ಪ್ರಭುಪಾದರು ಕೂಡ ಭಾರತದಿಂದ ಬಂದಿರೋರು, ಅವ್ರಿಗೆ ಇದು ಇಷ್ಟ ಆಗ್ಬೋದು ಅಂತ ಸುಮ್ಮನೆ ತಗೊಂಡು ಹೋಗ್ತಾರೆ. ಅವರು ತಗೊಂಡೋಗಿ ಪ್ರಭುಪಾದರ ಮುಂದೆ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಅದನ್ನ ತೋರಿಸಿದ ತಕ್ಷಣ ಅವರಿಗೊಂದು ಅಚ್ಚರಿಯ ಕಾದಿರುತ್ತೆ. ಆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಆ ಗೊಂಬೆಯನ್ನ ನೋಡಿದ ತಕ್ಷಣ ಶ್ರೀಲ ಪ್ರಭುಪಾದರು ದಂಡಾವತ್ ಪ್ರಣಾಮವನ್ನೇ ಮಾಡ್ತಾರೆ. ಅದು ಆ ಭಕ್ತಗಷ್ಟೇ ಅಲ್ಲ, ಉಳಿದವ್ರಿಗೆಲ್ಲಾ ಪರಮಾಶ್ಚರ್ಯ. ಯಾಕಂತ ಅಂದ್ರೆ ಪ್ರಭುಪಾದರು ಒಂದು ಗೊಂಬೆಗೆ ಇಷ್ಟಕೊಂಡು ನಮಸ್ಕಾರ ಮಾಡ್ತಿದ್ದಾರೆ ಅಂತ. ಆಮೇಲೆ ಪ್ರಭುಪಾದರು ಎದ್ಮೇಲೆ ಕೇಳ್ತಾರೆ, ಯಾರಿದು ಗೊತ್ತಾ ಅಂತ. ಅವಾಗ ಅವರೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ, ಇವರು ಜಗತ್ತಿಗೆ ನಾಥ, ಜಗನ್ನಾಥ, ಭಗವಂತ ಶ್ರೀಕೃಷ್ಣ ಅಂತ. ಪ್ರಭುಪಾದರು ಹೇಳಿದ್ಮೇಲೆ ಎಲ್ರಿಗೂ ಅರ್ಥ ಆಗುತ್ತೆ ಜಗನ್ನಾಥನೇ ಹೇಗೆ ಕೃಷ್ಣ ಅಂತ. ಅದಾದ್ಮೇಲೆ ಪ್ರಭುಪಾದರು ಮಾಲತಿ ದೇವಿ ದಾಸಿಗೆ ಹೇಳ್ತಾರೆ, ಇವರ ಜೊತೆ ಇನ್ನ ಇಬ್ರು ಕೂಡ ಇರ್ತಾರೆ, ಅವ್ರನ್ನೂ ಕೂಡ ತಗೊಂಡ್ಬನ್ನಿ ಅಂತ. ಸೊ ಭಕ್ತೆ ಮಾರ್ಕೆಟಿಗೆ ಹೋಗಿ ಮತ್ತೆ ಬಲದೇವ ಮತ್ತೆ ಸುಭದ್ರಾ ಮಾತೆಯರನ್ನು ಕೂಡ ತಗೊಂಡ್ಬರ್ತಾರೆ. ಅದಾದ್ಮೇಲೆ ಪ್ರಭುಪಾದರು ಅವರ ಶಿಷ್ಯ ವೃಂದದಲ್ಲಿ ಒಬ್ಬರಿಗೆ ವಿಗ್ರಹ ಕೆತ್ತನೆಯ ಕೆಲಸ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಅವರಿಗೆ ಈ ವಿಗ್ರಹಗಳನ್ನ ಕೊಟ್ಟು ಇದೇ ರೀತಿಯದ್ದು ದೊಡ್ಡ ಆಕಾರದಲ್ಲಿರೋ ಜಗನ್ನಾಥ, ಬಲದೇವ, ಸುಭದ್ರಾ ಮಾತೆಯರ ವಿಗ್ರಹವನ್ನ ಕೆತ್ತಬೇಕು ಅಂತ ಆದೇಶ ಮಾಡ್ತಾರೆ. ಹೀಗೆ ಜಗನ್ನಾಥ, ಬಲದೇವ, ಸುಭದ್ರಾಮಯ್ಯರನ್ನ ವೆರಿ ಫಸ್ಟ್ ಟೈಮ್ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ್ಮೇಲೆ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ರಥಯಾತ್ರೆ ಕಂಡಕ್ಟ್ ಮಾಡಿದ್ರು ಅದನ್ನ ಇಲ್ಲೂ ಕೂಡ ಮುಂದುವರಿಸ್ತಾರೆ. ಈ ವಿದೇಶಿಗರಿಗೂ ಕೂಡ ಜಗನ್ನಾಥನ ಪ್ರೇಮ ಸಿಗಲಿ ಅಂತ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಭುಪಾದರು ಜಗನ್ನಾಥನ ರಥಯಾತ್ರೆಯನ್ನ ನಡೆಸ್ಕೊಡ್ತಾರೆ. 50 ರಿಂದ 60 ವರ್ಷಗಳ ಹಿಂದೆ ವಿದೇಶಗಳಲ್ಲಿ ಜಗನ್ನಾಥನ ರಥಯಾತ್ರೆ ಶುರುವಾಗಿದ್ದು ಪ್ರಭುಪಾದರಿಂದ. ಈಗ ನೀವು ನೋಡಿದ್ರೆ
ಭಾರತವನ್ನ ಬಿಟ್ಟು 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಜಗನ್ನಾಥನ ರಥಯಾತ್ರೆ ನಡೆಯುತ್ತೆ. I suggested Samsung that on a chart you make enough like dome and put these projections. As the newspaper write that people in general never felt such ecstatic as that feeling in the Rath Yatra. Shri Srimad, His Divine Grace, Abhay Charanaaravind, Bhakti Vedanta, Swami, Srila Prabhupada ki, Jai Prabhupada, Jai Prabhupada, Jai Prabhupada, Jai Prabhupada, Acharya, Jai Prabhupada. ಹೀಗೆ ಜಗನ್ನಾಥ ಭಾರತವಲ್ಲದೆ ಪ್ರಭುಪಾದರನ್ನ ಸಾಧನವನ್ನ ಮಾಡಿಕೊಂಡು ಅವರ ಮೂಲಕ ಬೇರೆ ದೇಶಗಳಿಗೂ ಕೂಡ ತನ್ನ ಭಕ್ತಿ ಮತ್ತೆ ಪ್ರೀತಿಯನ್ನ ಕೊಡಲಿಕ್ಕೆ ಹೋಗಿದ್ದು. ನಿಮ್ಗೆ ಪಾರ್ಟ್ 3 ಇಷ್ಟ ಆಗಿತ್ತು ಅಂತಂದ್ರೆ ಜೈ ಜಗನ್ನಾಥ್ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವ ಕತೆ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತಾನು ಕೂಡ ಕಮೆಂಟ್ ಮಾಡಿ. ಆಮೇಲೆ ಪಾರ್ಟ್ 4 ಬೇಕು ಅಂತ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಜಗನ್ನಾಥನ ಆಶೀರ್ವಾದ ಇದ್ರೆ ಅದು ಕೂಡ ಬೇಗ ಬರುತ್ತೆ. ಜೈ ಜಗನ್ನಾಥ್. ಹಾಗೆ ಹೋಗಬೇಡಿ, ಮುಂದಿನ ವಿಡಿಯೋಗಳಿಗಾಗಿ ಎಕ್ಸ್ಪ್ಲೋರ್ ವಿತ್ ಸೃಜನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆನಂದ ಮತ್ತು ಸಂತೋಷವನ್ನು ಅನುಭವಿಸಿ.